ಬೆಂಗಳೂರಿನ ಪ್ರಯಾಣಿಕರ ವಿಚಾರದಲ್ಲಿ ಏರ್ ಇಂಡಿಯಾ ಸಂಸ್ಥೆ ಎಡವಟ್ಟು ಮಾಡಿಕೊಂಡಿದೆ. ನೇಪಾಳಕ್ಕೆ ಪ್ರವಾಸಕ್ಕೆ ಹೊರಟಿದ್ದಂಥ ಪ್ರಯಾಣಿಕರನ್ನ ಸತಾಯಿಸಿದೆ ಏರ್ ಇಂಡಿಯಾ ಸಂಸ್ಥೆ. ರಾಜ್ಯದಿಂದ ಪ್ರವಾಸಕ್ಕೆ ಅಂತ ಹೊರಟಿದ್ರು ನೇಪಾಳಕ್ಕೆ, ಪ್ರವಾಸಿಗರು ಒದ್ದಾಡಬೇಕಾದಂಥ ಸ್ಥಿತಿ ಆಯಿತು. ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾವೇ ಇದಕ್ಕೆ ಕಾರಣ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಪಾಳದಲ್ಲಿ ಲ್ಯಾಂಡ್ ಆಗಬೇಕಿತ್ತು ವಿಮಾನ, ಆದರೆ 30 ಗಂಟೆ ಪ್ರಯಾಣಿಕರು ಒದ್ದಾಡಿದ್ದಾರೆ. ಕೊನೆಗೆ ನಿನ್ನೆ ರಾತ್ರಿ 10 ಗಂಟೆಗೆ ನೇಪಾಳ ತಲುಪಿದ್ದಾರೆ ಪ್ರಯಾಣಿಕರು. KR ಪುರ, ಕೋಲಾರ, ಬೆಂಗಳೂರಿನಿಂದ 36 ಮಂದಿ ಏರ್ ಇಂಡಿಯಾ ವಿಮಾನದ ಮೂಲಕ ಅವರು ಕಾಠ್ಮಂಡು ತಲುಪಬೇಕಿತ್ತು ನೇಪಾಳಕ್ಕೆ. ಮೊನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಏನು ಅಂತಂದ್ರೆ 30 ಗಂಟೆ ಆಕಾಶದಲ್ಲೇ ಸುತ್ತಾಡಿ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಒಮ್ಮೆ ಬೆಂಗಳೂರಿಂದ ಹೊರಟರು, ನೇಪಾಳದಲ್ಲಿ ಇನ್ನೇನು ಇಳಿಬೇಕು ಅಂತ ಆದಾಗ ಇಳಿಯೋದಕ್ಕೆ ಅವಕಾಶ ಸಿಗಲಿಲ್ಲ, ವಾಪಸ್ ಬಂದರು ಬೆಂಗಳೂರಿಗೆ. ನಂತರ ಮತ್ತೆ ಕರ್ಕೊಂಡು ಹೋದ್ರು, ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ನೇಪಾಳ ಕರ್ಕೊಂಡು ಹೋಗಲಿಲ್ಲ, ಉತ್ತರ ಪ್ರದೇಶದ ಲಕ್ನೋಗೆಲ್ಲೋ ಕರ್ಕೊಂಡು ಹೋಗಿದ್ದಾರೆ. ವಾಪಸ್ಸು ರಿಟರ್ನ್ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಕೊನೆಗೆ 3ನೇ ಪ್ರಯತ್ನದಲ್ಲಿ ಸದ್ಯ ಅವರನ್ನು ನೇಪಾಳಕ್ಕೆ ಕರ್ಕೊಂಡು ಹೋಗಿ ಬಿಡಲಾಗಿದೆ. ನೇಪಾಳ ಪ್ರವಾಸಕ್ಕೆ ಅಂತ ಹೊರಟವರು 2 ದಿನ ಈ ಒದ್ದಾಟದಲ್ಲಿ ಸಮಯ ಕಳೆಯೋ ರೀತಿಯಲ್ಲಾಗಿದೆ. 30 ಗಂಟೆ. ಈಗಾಗಲೇ ಬಹಳಷ್ಟು ಪ್ಯಾಸೆಂಜರ್ ಕೂಡ ತಾಳ್ಮೆಯನ್ನು ಕಳ್ಕೊಂಡು ದೊಡ್ಡದಾದಂಥ ಗಲಾಟೆ ಮಾಡೋದು ಕೂಡ ಸಿದ್ಧವಾಗಿದ್ದಾರೆ. ಇಲ್ಲಿ ಧರಣಿ ರೀತಿಯಲ್ಲಿ ಕೂತ್ಕೊಂಡು ಎಲ್ಲ ಹೋಟೆಲ್ ಕರ್ಕೊಂಡು 1:30 ಗಂಟೆ ರಾತ್ರಿಗೆ ನಮ್ಮ ಹೋಟೆಲ್ ಕೊಟ್ಟು ಊಟ ಕೊಡ್ತೀವಿ ಅಂತೇಳಿ ಊಟ ಕೊಡ್ತೀರಾ, ಬೆಳಗ್ಗೆ ಮತ್ತೆ ಚೆಕ್ಔಟ್ ಮಾಡಬೇಕು, 8 ಗಂಟೆಗೆ ಚೆಕ್ಔಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಒಂದೊಂದು ಇಡ್ಲಿ ಕೊಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇವತ್ತಿನ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡೆ. ಇಷ್ಟು ಗಲಾಟೆ ಮಾಡಿದ್ದು ಊಟಗಳು ಕೇಳಿದಂಥ ಮಗು ಹಿರಿಯರು ಎಲ್ಲ ಇದ್ದ ಕಾರಣದಿಂದ ಕೇಳಿದ್ದಕ್ಕೆ ಈ ಬಿಸ್ಕೆಟ್ ಪ್ಯಾಕೆಟನ್ನು ಕೊಟ್ಟು ಸಮಜಾಯಿಸ್ತಾ ಇದ್ದಾರೆ, ನೀವು ಆರಾಮಾಗಿ ಕೂತ್ಕೊಂಡಿರಿ ಅಂತೇಳಿ. ಈ ಬಿಸ್ಕೆಟ್ ಪ್ಯಾಕೆಟ್ 2 ದಿನದಿಂದ ಊಟ 37 ಅವರ್ಗೆ ಇಲ್ಲಿ ನಾವು ಜರ್ನಿ ಮಾಡ್ತಾ ಇದ್ದೀವಿ. ನಿನ್ನೆ 11 ಗಂಟೆ ಕಾಲ ಸತತವಾಗಿ ಫ್ಲೈಟಲ್ಲಿ ಇದ್ದೀವಿ. ಇವತ್ತು ಸುಮಾರು 10 ಗಂಟೆ ಕಾಲ ಫ್ಲೈಟಲ್ಲಿ ಇದ್ದೀವಿ. ಒಟ್ಟು ನಾವು ನಿನ್ನೆಯಿಂದ ಇವತ್ತು ಈ ಪರದಾಟಲ್ಲಿ ಇದ್ದೀವಿ. ಊಟ ಇಲ್ಲದ್ರೆ ಭಾಳಷ್ಟು ಶುಗರ್ ಪೇಷಂಟು, ಹಿರಿಯರು, ಡಯಾಲಿಸಿಸ್ ಪೇಷಂಟ್ ಎಲ್ಲ ಇದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಪ್ರಯಾಣಿಕರ ಆಕ್ರೋಶವನ್ನು ಗಮನಿಸ್ತಾ ಇದ್ದೀವಿ. 37 ಗಂಟೆ ಒದ್ದಾಡಬೇಕಾಯಿತು ಅಂತ ಅಂದರೆ ಪ್ರವಾಸಕ್ಕೆ ಅಂತ ಹೊರಟವರು ಆಲ್ಮೋಸ್ಟ್ 2 ದಿನ ವಿಮಾನದಲ್ಲೇ ಕಳೆಯುವಂಥ ಸ್ಥಿತಿ. ಯಾಕೆ ಈ ರೀತಿಯಾಗಿರೋದು? ಖಂಡಿತ ರಕ್ಷಿತ್, ಗುರುವಾರ ಬೆಂಗಳೂರಿನಿಂದ 36 ಜನ ಪ್ರಯಾಣಿಕರು ನೇಪಾಳದ ಕಠ್ಮಂಡುವಿಗೆ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ಇನ್ನೇನು ನೇಪಾಳದಲ್ಲಿ ಲ್ಯಾಂಡ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಏರ್ ಇಂಡಿಯಾ ಸಿಬ್ಬಂದಿ ಲ್ಯಾಂಡ್ ಆಗೋದಕ್ಕೆ ವೆದರ್ ಸಮಸ್ಯೆ ಇದೆ ಅನ್ನೋ ನೆಪ ಒಡ್ಡಿ ಅವರನ್ನ ಗುರುವಾರ ಸಂಜೆ ಮತ್ತೆ ವಾಪಸ್ಸು ವಾರಣಾಸಿಗೆ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿಂದ ಬೆಂಗಳೂರಿಗೆ ರಿಟರ್ನ್ ಬಂದಿದ್ದಾರೆ. ನಿನ್ನೆ ಬೆಳಿಗ್ಗೆ ಕೂಡ ಇಲ್ಲಿಂದ ಒಮ್ಮೆ ಏನು ನೇಪಾಳಕ್ಕೆ ಏನು ಏರ್ ಇಂಡಿಯಾ ವಿಮಾನದ ಮೂಲಕನೇ ಪ್ರಯಾಣ ಬೆಳೆಸಿದ್ದಾರೆ. ಆಗ್ಲೂ ಕೂಡ ವೆದರ್ ಸಮಸ್ಯೆ ಇದೆ ಅಂತ ಮತ್ತೆ ಅವರನ್ನ ವಿಮಾನದಿಂದ ಲಕ್ನೋಗೆ, ಅಂದ್ರೆ ಕಠ್ಮಂಡುವಿನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ ಲಕ್ನೋದಲ್ಲಿ ಲ್ಯಾಂಡ್ ಆಗಿದೆ. ಅಲ್ಲಿಂದ ಮತ್ತೆ ನಿನ್ನೆ ರಾತ್ರಿ ಬೆಂಗಳೂರಿಗೆ, ಅಂದ್ರೆ 2 ದಿನಗಳ ಕಾಲ ಸತತವಾಗಿ ಪ್ರಯಾಣಿಕರನ್ನ ಕಠ್ಮಂಡುಗೆ ಬಳಿ ಕರ್ಕೊಂಡು ಹೋಗೋದು ಮತ್ತೆ ಬೇರೆ ಬೇರೆ ರಿಟರ್ನ್ ಬರುವಂತದ್ದು. ಇದರಿಂದ ಸಾಕಷ್ಟು ಆತಂಕಕ್ಕೆ ಒಂದ್ ಕಡೆ ಒಳಗಾಗಿದ್ರೆ ಅವರಿಗೆ ಬರೀ ವಿಮಾನದಲ್ಲಿ ಮಾತ್ರ ಹಾರಾಟ ಮಾಡಿಸ್ಕೊಂಡು ಬಂದು ಈಗ ಬೆಂಗಳೂರಿಗೆ 2 ಬಾರಿ ಬಿಟ್ಟಿದ್ದಾರೆ. ಇವತ್ತು ಕೂಡ ಈಗ ಚೆಕ್ ಇನ್ ಆಗಿದ್ದಾರೆ. ಈಗಾಗಲೇ ಬೆಳಗ್ಗೆ ಕೂಡ ಮತ್ತೊಮ್ಮೆ ಈಗ ಕಠ್ಮಂಡುವಿನತ್ತ ಒಂದಷ್ಟು 2 ತಂಡಗಳಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋರಿದ್ದಾರೆ. ಈಗ ಒಂದು ತಂಡ ಈಗಾಗಲೇ ಪ್ರಯಾಣ ಬೆಳೆಸಿದೆ, ಮತ್ತೊಂದು ತಂಡ ಈಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಚೆಕ್ ಇನ್ ಕೂಡ ಆಗಿದ್ದಾರೆ. ಸೊ ಹೀಗಾಗಿ ಅವರು ಏರ್ ಇಂಡಿಯಾ ವಿಮಾನದ ಸಿಬ್ಬಂದಿ ಹೇಳ್ತಾ ಇರೋ ಪ್ರಕಾರ ಕಠ್ಮಂಡುವಿನಲ್ಲಿ ವಾತಾವರಣದ ಒಂದು ಸಮಸ್ಯೆಯಿಂದ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣದಿಂದ ನಾವು ವಾಪಸ್ ಬರಬೇಕಾದಂತ ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಏರ್ ಇಂಡಿಯಾ ವಿಮಾನ ಅಲ್ಲಿ ಕಠ್ಮಂಡುವಿನ ಒಂದು ವಾತಾವರಣದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಲ್ಯಾಂಡ್ ಆಗೋದಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ನೆಪ ಒಡ್ಡಿ ಈ ರೀತಿ ಏನು ವಿದೇಶಿ ಪ್ರವಾಸ ಕೈಗೊಂಡಂತ ಪ್ರಯಾಣಿಕರಿಗೆ ಶಾಕ್ ಆಗಿರುವಂತದ್ದು. ಸೊ ಇವತ್ತು ಕೂಡ ಪ್ರಯಾಣ ಬೆಳೆಸಿದ್ರೆ, ಆದ್ರೆ ಇವರು ಇವತ್ತು ಲ್ಯಾಂಡ್ ಆಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಒಂದ್ ಕಡೆ ಪ್ರಯಾಣಿಕರಿದ್ರೆ ಏರ್ಲೈನ್ಸ್ ವಿರುದ್ಧ ಲ್ಯಾಂಡಿಂಗ್ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಕರೆಕ್ಟ್, ಒಪ್ಕೊಳ್ಳೋಣ. ಬಟ್ ಸಮಸ್ಯೆ ಆದಾಗ ಅವರಿಗೆ ಸರಿಯಾದ ವ್ಯವಸ್ಥೆ ಆದ್ರೂ ಮಾಡಬೇಕಲ್ಲ. ಪಾಪ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟು ತಿನ್ನಿ ಅಂತ ಹೇಳಿದ್ರೆ ಖಂಡಿತ ರಕ್ಷತ್, ಅಂದ್ರೆ
ಏರ್ಲೈನ್ಸ್ ನ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಅವರ ಒಂದು ಅಲ್ಲಿನ ವಾತಾವರಣ ಸಮಸ್ಯೆಯಿಂದ ಪ್ರಯಾಣಿಕರಿಗೆ ಏರ್ಪೋರ್ಟ್ ನಲ್ಲಿ ಅಂದ್ರೆ ಲಕ್ನೋ ಆಗಿರ್ಬೋದು, ವಾರಣಾಸಿ, ಕೆಂಪೇಗೌಡ ಏರ್ಪೋರ್ಟ್ ಎಲ್ಲೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ಲಿಲ್ಲ. ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆ ಆದಾಗ ಈಗ ನಿನ್ನೆ ರಾತ್ರಿ ಮಾತ್ರ ಒಂದಷ್ಟು ಜನಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಕರೆತಂದು ಅವ್ರಿಗೆ ಮತ್ತೆ ಒಂದಷ್ಟು ರೂಮ್ ವ್ಯವಸ್ಥೆ ಮಾಡಿದ್ ಬಿಟ್ರೆ 2 ದಿನಗಳ ಕಾಲ ಅವರಿಗೆ ಯಾವುದೇ ಊಟ ಆಗ್ಲಿ ನೀರಾಗ್ಲಿ ಕೊಡೋದ್ರ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದ್ರು. ಇದರಿಂದ ಅಲ್ಲಿ ಕುಟುಂಬಗಳ ಜೊತೆ ಹೋಗಿದ್ದಂತ ವಯಸ್ಕರಿದ್ರು, ಅವರೆಲ್ಲರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಇದ್ರ ವಿರುದ್ಧ ಏರ್ಲೈನ್ಸ್ ವಿರುದ್ಧ ಅವರು ಕೂಡ ಸಾಕಷ್ಟು ವಿಮಾನದಲ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಕ್ಷಿತ್, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.